ಸ್ಮಾರ್ಟ್ ಮೀಟರ್ ಹಗರಣ ದೂರು ನೀಡಲಿದೆ ಬಿಜೆಪಿ. ಇವತ್ತು ಲೋಕಾಯುಕ್ತಕ್ಕೆ ದೂರನ್ನ ನೀಡೋದಕ್ಕೆ ಬಿಜೆಪಿ ತಯಾರಿಯನ್ನ ಮಾಡಿಕೊಂಡಿದೆ. ನಿಮ್ಮದೇ ಪವರ್ ಟಿವಿ ವಿಸ್ತೃತ ವರದಿಯನ್ನ ಪ್ರಸಾರ ಮಾಡಿತ್ತು. ನಿಮ್ಮದೇ ಪವರ್ ಟಿವಿ ಎಕ್ಸ್ಪೋಸ್ ಮಾಡಿದಂತ ಪವರ್ಫುಲ್ ಸ್ಟೋರಿ ಇದು. ಪವರ್ಫುಲ್ ಫಾಲೋ ಅಪ್ ಕೂಡ ನಮ್ಮದೇ. ದಾಖಲೆ ಸಹಿತ ದೂರನ್ನ ನೀಡೋದಕ್ಕೆ ಈಗ ಬಿಜೆಪಿ ನಿರ್ಧರಿಸಿದೆ. ಮಧ್ಯಾಹ್ನ 12 ಗಂಟೆಗೆ ಅಶ್ವಥ್ ನಾರಾಯಣ್ ಕಂಪ್ಲೇಂಟ್ ಅನ್ನ ನೀಡಲಿದ್ದಾರೆ. ಡಾಕ್ಟರ್ ಅಶ್ವಥ್ ನಾರಾಯಣ್ ನೇತೃತ್ವದ ನಿಯೋಗ ಲೋಕಾಯುಕ್ತರಿಗೆ ದೂರನ್ನ ನೀಡಲಿದೆ. ಸಾವಿರಾರು ಕೋಟಿ ಹಗರಣ ನಡೆದಿದೆ ಅಂತ ಗಂಭೀರ ಆರೋಪ ಇದೆ. ಪವರ್ ಟಿವಿ ಕೂಡ ಇದ್ರ ಬಗ್ಗೆ ಎಲ್ಲ ದಾಖಲೆಗಳನ್ನ ರಾಜ್ಯದ ಜನರ ಮುಂದೆ ಇಟ್ಟಿತ್ತು. ದುಪ್ಪಟ್ಟು ದರ ನಿಗದಿ ಮಾಡಿ ಜನರಿಗೆ ಬರೆ ಹಾಕ್ತಾ ಇದ್ದಾರೆ. ಸಾವಿರಾರು ಕೋಟಿ ರೂಪಾಯಿ ಹಗರಣ ನಡೆದಿದೆ. ಸ್ಮಾರ್ಟ್ ಮೀಟರ್ ಅಲ್ಲಿ ಬ್ಲಾಕ್ ಲಿಸ್ಟ್ ಆಗಿರೋ ಕಂಪನಿಗೆ ಟೆಂಡರ್ ಕೊಟ್ಟಿದ್ದಾರೆ ಅಂತ ಮಧ್ಯಾಹ್ನ 12 ಗಂಟೆಗೆ ಡಾಕ್ಟರ್ ಅಶ್ವಥ್ ನಾರಾಯಣ್ ಅವರ ನೇತೃತ್ವದ ನಿಯೋಗ ದೂರನ್ನ ನೀಡೋದಕ್ಕೆ ಸಿದ್ಧವಾಗಿದೆ. ದೊಡ್ಡ ಮಟ್ಟದಲ್ಲಿ ಹಗರಣ ಅಂತ ದೂರಲ್ಲಿ ಉಲ್ಲೇಖ ಮಾಡಿದ್ದಾರೆ. ಬಹುಕೋಟಿ ಹಗರಣದ ತನಿಖೆ ನಡೆಸುವಂತೆ ಲೋಕಾಯುಕ್ತಕ್ಕೆ ಮನವಿಯನ್ನ ಮಾಡಿಕೊಳ್ಳಲಾಗುತ್ತೆ. ಈ ಬಗ್ಗೆ ದಾಖಲೆ ಸಮೇತ ಪವರ್ ಟಿವಿ ವರದಿಯನ್ನ ಮಾಡಿತ್ತು. ಪವರ್ ಟಿವಿ ವರದಿ ಬೆನ್ನಲ್ಲೇ ರಾಜ್ಯಾದ್ಯಂತ ಸಂಚಲನ ಕೂಡ ಸೃಷ್ಟಿಯಾಗಿತ್ತು. ಈ ಬಗ್ಗೆ ಲೋಕಾಯುಕ್ತಕ್ಕೆ ಬಿಜೆಪಿ ದೂರನ್ನ ನೀಡೋದಕ್ಕೆ ಈಗ ಸಿದ್ಧವಾಗಿದೆ. ಸಾವಿರಾರು ಕೋಟಿ ರೂಪಾಯಿ ಹಗರಣ, ಬ್ಲಾಕ್ ಲಿಸ್ಟ್ ಆಗಿದಂತಹ ಕಂಪನಿಗೆ ಟೆಂಡರ್ ಕೊಟ್ಟಿದ್ರು. 2400 ರೂಪಾಯಿಗೆ ಸಿಗುವಂತಹ ಸ್ಮಾರ್ಟ್ ಮೀಟರ್ ಅನ್ನ 5000 ರೂಪಾಯಿಗೆ ಮಾರಾಟ ಮಾಡಲಾಗ್ತಾ ಇತ್ತು. ದುಪ್ಪಟ್ಟು ದರವನ್ನ ನಿಗದಿ ಮಾಡಿ ಜನರಿಗೆ ಬರೆ ಹಾಕ್ತಾ ಇದ್ದಾರೆ ಪವರ್ ಟಿವಿ. ಇದ್ರ ಬಗ್ಗೆ ಪವರ್ಫುಲ್ ಪ್ರಶ್ನೆಗಳನ್ನ ಇಂಧನ ಸಚಿವರಿಗೆ ಕೇಳಿ ಪವರ್ಫುಲ್ ಫಾಲೋ ಅಪ್ ಅನ್ನ ಕೂಡ ಮಾಡ್ತಾ ಇದೆ. ಪವರ್ ಟಿವಿಯ ವರದಿ ರಾಜ್ಯಾದ್ಯಂತ ಸಂಚಲನ ಸೃಷ್ಟಿ ಮಾಡಿತ್ತು. ದಾಖಲೆ ಸಮೇತ ಪವರ್ ಟಿವಿ ಇದ್ರ ಬಗ್ಗೆ ವರದಿಯನ್ನ ಮಾಡಿತ್ತು. ರಾಜ್ಯದ ಜನರ ಮುಂದೆ ಈ ಬಹುದೊಡ್ಡ ಹಗರಣವನ್ನ ಬಿಚ್ಚಿಟ್ಟಿತ್ತು ಪವರ್ ಟಿವಿ. ಇಂಧನ ಇಲಾಖೆಯ ಅಂಧಾ ದರ್ಬಾರನ್ನ ಜನರ ಮುಂದೆ ಪವರ್ ಟಿವಿ ಬಯಲು ಮಾಡಿತ್ತು. ಪವರ್ ಟಿವಿ ವರದಿಯನ್ನ ಆಧರಿಸಿ ಬಿಜೆಪಿ ಕೂಡ ಅದ್ರ ಬಗ್ಗೆ ದಾಖಲೆಗಳನ್ನ ರಾಜ್ಯದ ಜನರ ಮುಂದೆ ಇಟ್ಟಿತ್ತು. ಈಗ ಅಶ್ವಥ್ ನಾರಾಯಣ್ ನೇತೃತ್ವದ ನಿಯೋಗ ಲೋಕಾಯುಕ್ತಕ್ಕೆ ದೂರು ಕೊಡೋದಕ್ಕೆ ಸಿದ್ಧವಾಗಿದೆ. ನಮ್ಮ ಪೊಲಿಟಿಕಲ್ ಕರೆಸ್ಪಾಂಡೆಂಟ್ ರಾಘವೇಂದ್ರ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ರಾಘವೇಂದ್ರ, ಪವರ್ ಟಿವಿ ಎಕ್ಸ್ಪೋಸ್ ಮಾಡಿದಂತಹ ಸುದ್ದಿ ಇದು, ಸ್ಮಾರ್ಟ್ ಮೀಟರ್ ಹಗರಣ. ಸದ್ಯ ಈ ವಿಚಾರ ಇವಾಗ ಲೋಕಾಯುಕ್ತ ಅಂಗಳಕ್ಕೆ ತಲುಪಿಸೋದಕ್ಕೆ ಬಿಜೆಪಿ ಕೂಡ ಸಿದ್ಧವಾಗಿದೆ. ಸದ್ಯದ ಮಾಹಿತಿ ಏನಿದೆ ರಾಘವೇಂದ್ರ? ಇಂದಿನ ಪ್ರಮುಖವಾಗಿ ಪವರ್ ಟಿವಿ ಮಾಡಿದಂತಹ ವರದಿಯ ವಿಚಾರವಾಗಿ ಇವತ್ತು ಬಿಜೆಪಿ ಒಂದು ನಿಯೋಗ ಲೋಕಾಯುಕ್ತಗೆ ದೂರನ್ನು ಕೊಟ್ಟಿರ್ತಕ್ಕಂಥದ್ದು. ಇನ್ನು ಕಳೆದ 1 ತಿಂಗಳ ಹಿಂದಷ್ಟೇನೆ ಪವರ್ ಟಿವಿ ನಿರಂತರವಾಗಿ ಸುದ್ದಿಯನ್ನು ವರದಿ ಪ್ರಸಾರ ಮಾಡಿತ್ತು. ಸ್ಮಾರ್ಟ್ ಮೀಟರ್ ದಂಧೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಿರಂತರವಾಗಿ ವರದಿ ಪ್ರಸಾರ ಮಾಡಿತ್ತು. ಇದರ ಬೆನ್ನಲ್ಲೇ ಸಾಕಷ್ಟು ಚರ್ಚೆಗಳು ಸಹ ನಡೆದಿದ್ದು. ಜೊತೆಗೆ ಆಗಿನ ಹಿಂದೆ ಡಿಸಿಎಂ ಆಗಿರ್ತಕ್ಕಂಥ ಅಶ್ವಥ್ ನಾರಾಯಣ್ ಅವರು ಸಹ ಸುದ್ದಿಗೋಷ್ಠಿಯನ್ನು ನಡೆಸಿ ಭ್ರಷ್ಟಾಚಾರದ ಎಳೆಯನ್ನು ಬಿಚ್ಚಿಟ್ಟಿದ್ರು. ಇವತ್ತು ಅವರ ನೇತೃತ್ವದಲ್ಲಿ ಒಂದು ತಂಡ ಲೋಕಾಯುಕ್ತಗೆ ದೂರನ್ನ ಕೊಟ್ಟಿರ್ತಕ್ಕಂಥದ್ದು. ಯಾಕಂದ್ರೆ ಈ ಬಗ್ಗೆ ಸದನದಲ್ಲೂ ಸಹ ಅಶ್ವಥ್ ನಾರಾಯಣ್ ಅವರು ಪ್ರಶ್ನೆಯನ್ನ ಎತ್ತಿದ್ರು. ಜಾರ್ಜ್ ಅವರು ಉತ್ತರವನ್ನ ಸಹ ಕೊಡ್ತೀನಿ ಅಂತ ಹೇಳಿದ್ರು. ಆದ್ರೆ ಜಾರ್ಜ್ ಅವರು ಇಲ್ಲಿವರೆಗೂ ಸಹ ಉತ್ತರವನ್ನ ಕೊಟ್ಟಿಲ್ಲ. ಬರೀ ಸುದ್ದಿಗೋಷ್ಠಿಯನ್ನ ನಡೆಸಿ ಕೇವಲ ಕೈಗೊಳ್ಳುವಂತಹ ಪ್ರಯತ್ನವನ್ನ ಜಾರ್ಜ್ ಅವರು ಮಾಡಿದ್ದಾರೆ. ಇದರಲ್ಲಿ ಕೋಟಿ ಭ್ರಷ್ಟಾಚಾರ ನಡೆದಿದೆ. ಇದನ್ನ ಕೂಡಲೇ ತನಿಖೆಗೆ ಒಳಪಡಿಸಬೇಕಂತ ಹೇಳ್ಬಿಟ್ಟು ಇವತ್ತು ಲೋಕಾಯುಕ್ತಗೆ ಬಿಜೆಪಿಯ ನಿಯೋಗ ಅಶ್ವಥ್ ನಾರಾಯಣ್ ಅವರ ನೇತೃತ್ವದಲ್ಲಿ ದೂರನ್ನ ಕೊಡ್ತಾ ಇರ್ತಕ್ಕಂಥದ್ದು. ರಾಘವೇಂದ್ರ, ನಿಮ್ಮೆಲ್ಲ ಮಾಹಿತಿಗಾಗಿ. ಒಟ್ಟಾರೆಯಾಗಿ ಪವರ್ಫುಲ್ ಸ್ಟೋರಿ ರಾಜ್ಯದ ಜನರ ಮುಂದೆ ಪವರ್ ಟಿವಿ ಇಟ್ಟಿತ್ತು. ಪವರ್ಫುಲ್ ಫಾಲೋ ಅಪ್ ಅನ್ನ ಕೂಡ ಮಾಡ್ತಾ ಇದೀವಿ. ಇವತ್ತು ದಾಖಲೆ ಸಹಿತ ದೂರನ್ನ ನೀಡೋದಕ್ಕೆ ಬಿಜೆಪಿ ನಿರ್ಧಾರ ಮಾಡಿದೆ. ಜನರಿಗೆ ಸ್ಮಾರ್ಟ್ ಮೀಟರ್ ಹೆಸರಿನಲ್ಲಿ ಅತಿ ದೊಡ್ಡ ಮೋಸವನ್ನ ಮಾಡ್ತಾ ಇದ್ರು. ಜನರ ಜೇಬಿಗೆ ಕತ್ರಿ ಹಾಕೋ ಕೆಲಸ ಮಾಡ್ತಾ ಇದ್ರು. ಇದ್ರ ಬಗ್ಗೆ ಪವರ್ ಟಿವಿ ವರದಿಯನ್ನ ಪ್ರಸಾರ ಮಾಡಿತ್ತು. ಈಗ ಅಶ್ವಥ್ ನಾರಾಯಣ್ ನೇತೃತ್ವದ ನಿಯೋಗ ಮಧ್ಯಾಹ್ನ 12 ಗಂಟೆ ಅಷ್ಟೊತ್ತಿಗೆ ಲೋಕಾಯುಕ್ತಕ್ಕೆ ಈ ಬಗ್ಗೆ ದಾಖಲೆ ಸಮೇತ ದೂರು ನೀಡೋದಕ್ಕೆ ಸಿದ್ಧವಾಗಿದೆ.